ಹಾಯ್ ಗಾಯ್ಸ್, ಮತ್ತೆ ನಾವು ಮೀಟ್ ಮಾಡಿದ್ದೀವಿ. ಇವತ್ತು ಸೈಕ್ಲಿಂಗ್ ಮಾಡೋಣ ಅಂದ್ರೆ ಇವತ್ತು ಸಿಕ್ಕಿಲ್ಲ ನಮಗೆ. ಯಾರೋ ಅದು ಮತ್ತೆ ಈ ಕಬ್ಬನ್ ಪಾರ್ಕಲ್ಲಿ ಏನು ಮಾಡೋದು ಗೊತ್ತಿಲ್ಲರೆ ಸುತ್ತಾ ಇದ್ದೀವಿ ಸುಮ್ಮನೆ. ಚಿಕ್ಕಪೇಟೆ ಹೋಗೋಣ. ಅವಳೇನೋ ಓಣಂ ಸೆಲೆಬ್ರೇಷನ್ ಅವ್ರ ಕಾಲೇಜಲ್ಲಿ ಸ್ಯಾರಿ ಇಸ್ಕೊಬೇಕಂತೆ, ಅದು ನೋಡಬೇಕು. ಇವತ್ತು ಸೈಕಲ್ ಓಡಿಸೋಣ. ಇದು ಜಲಿಯನ್ವಾಲಾಬಾಗ್ ಎಷ್ಟು ಖುಷಿಯಾಗಿದ್ವಿ. ಇವತ್ತು ಇಲ್ವಂತೆ, ನಾಳೆನೇ ಸಂಡೇನೇ ಇರೋದು. ಇವತ್ತು ಸ್ಯಾಟರ್ಡೇ, ಸಂಡೇ ಬರಲ್ಲ ಅಂತೆ. ನಾನು ಸಂಡೇ ಆಚೆ ಹೋಗ್ತಾ ಇದ್ದೀನಿ ಗೈಸ್. ಯಾವಾಗಲೂ ಅಕ್ಕ ಏನು ಮಾಡೋದು, ಏನಿಲ್ಲ ಹಂಗೆಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಮಾತಾಡ್ತೀನ? ಏನು ಮಾತಾಡ್ತೀಯ? ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ. ಅಲ್ಲಲ್ಲಲ್ಲಲ್ಲ ಚೆನ್ನಾಗಿ ಅಲ್ಲಿರೋದೇ ಕಾಣುತ್ತಲ್ಲಿ. ನಾನು ಅಷ್ಟು ಬಂದಿದ್ದೀನಿ. ನೀವು ಯಾರೋ ಓಡ್ತಾವಳಿ 10 ಗಂಟೆಗೆ ಯಾರಾದರೂ ಬರ್ತಾರಾ? ನಾವು ಬಂದಿಲ್ವಾ? ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ? ಪ್ರೈವಸಿ ಮೇಲೆ ಹೆಂಗೆ ಮಾತಾಡ್ತೀವಿ? ಏನು ಪ್ರೈವಸಿ? ಏನು ಕಾಣಿಸ್ತಾ? ನಾವು ಬಿಸ್ತಲ್ಲಿ ನಾನು ಸ್ವೆಟ್ರ್ ಹಾಕೊಂಡು ಬೇರೆ ದಿನವೇ ಶಕೆ ಆಯಿತಾ. ಬೆಳಿಗ್ಗೆ ಫುಲ್ ಕಣ್ಣಿಗೆ ಕ್ಲೌಡಿ. ಇವತ್ತು ಇವಾಗ ನೋಡಿದ್ರೆ ಬಿಸಿಲು ಬರ್ತಾ ಇದೆ. ಇವಳಿಗೆ ಹುಷಾರಿಲ್ಲ ಗೈಸ್. ಅದು ನೋಡಿ ಎಷ್ಟು ನೆನಚಿಟ್ಟಿರೋಗಿದ್ದಾಳೆ. ಇಲ್ಲ ಸರಿ ಹೋದೆ. ಮಂಡೆಯಿಂದ ಕಾಲೇಜ್ ನಂಗೆ ಭಯ ಕಿತ್ಕೊಂಡು ನೆನೆಸ್ಕೊಂಡೆ ಜ್ವರ ಬರ್ತಾ ಇದೆಯೇನೋ ಗೊತ್ತಿಲ್ಲ. ಏನು ಮಾಡೋದು? ಎತ್ತು ಏನು ತೋರಿಸ. ಇವಾಗ ಓಕೆ, ಪೇಷಂಟ್ ಥರ ಇದೆ. ನಮ್ಮಮ್ಮ ಬಿಟ್ಟಿಲ್ಲ ಹಿಂಗೆ ಬರೋಕ್ಕೆ. ಆರ್ಥೋಡಾಕ್ಸ್ ಫ್ಯಾಮಿಲಿ ಏನು ಮಾಡೋಣ. ಇವತ್ತು ಅವಳಿಗೆ ನಂದೊಂಥರ ಸಿಮಿಲರ್ ಔಟ್ಫಿಟ್ ಗೈಸ್. ನೋಡಿ ಗೈಸ್, ಬಿಸಿಲಿದೆ. ನಮಗೂ ಬಿಸಿಲಿಗೂ ಜಾಸ್ತಿ ಆತ್ಮೀಯವಾದ ಸಂಬಂಧ. ನನಗೇನಿಲ್ಲ, ಇವಳಿಗಷ್ಟೇ. ವಿಧಾನಸೌಧ ಬಂದಿದ್ದೀವಿ, ಕಾಣಿಸ್ತಿದ್ಯಾ ನಿಮಗೆ? ವಿಧಾನಸೌಧ ಗೈಸ್, ನಿಮಗೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ನೋಡಿ, ಇತ್ತೇ ನಾನು ಮಾನವರಿಯಲ್ಲಿ ಕಲಿಬೇಡ. ಸೈಕ್ಲಿಂಗ್ ಸಿಕ್ಕಿಲ್ಲ. ಹೌದು, ಅದಕ್ಕೆ ಸುಮ್ಮನೆ ಫಸ್ಟ್ ನಮ್ಮ ದುರಾದೃಷ್ಟ ನೋಡಿ. ಯಾಕಂದ್ರೆ ಇವಳು ಆಗಸ್ಟ್ ಮಂತ್ ಬರ್ಡೇ ಮಂತ್ ಗೈಸ್, ಅದಕ್ಕೆ ದುರಾದೃಷ್ಟ. ನಾನು ಬಡವ, ನೊಂದಿದ್ದೇನೆ. ಫುಲ್ ಎಂತ ಅವಮಾನ ಮಾಡ್ಬಿಟ್ಟು ರೋಸ್ಟ್ ಆಗಿಬಿಟ್ಲು. ಬಿಸಿಲಿದೆ ಗೈಸ್, ಕಣ್ಣಲ್ಲಿ ಹಿಂಗೆ ಹೋಗ್ತೈತೆ. ಬೇರೆ ವ್ಲಾಗ್ ಮಾಡೋಣ ಅಂತ ಬಿಸಿಲತ್ರ ಕರ್ಕೊಂಡು ಬಂದ್ಬಿಟ್ಲು. ಯಾಕೆ ಹೋಗೋಣ, ನಮ್ಗೆ ಸಾಕು. ಚಿಕ್ಕಪೇಟೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಸೀರೆ ತಗೊಳ್ಳೋಣ ಬನ್ನಿ. ಸೀರೆ ಉಟ್ಟ ನಾವಿಲು ನೀ ಹೆಂಗಿರ್ತದ ಸೀರೆದಲ್ಲಿ? ಚೆನ್ನಾಗಿ ಇರ್ತೀನಿ. ಯಾಕೆ ಚೆನ್ನಾಗಿರಲ್ಲ? PUದಲ್ಲಿ ಹುಟ್ಟಿರೋ ಸೀರೆ ಫೋಟೋ ಹಾಕ್ತೀನಿ ಗೈಸ್, ನೋಡ್ರಿ ಹೆಂಗಿರ್ತಾಳೆ ಅಂತ. ಸೂಪರಾಗಿರ್ತೀನಿ. ಏಲೇನ್ ಥರ ಇರ್ತಾಳೆ. ಒಬ್ಬ ವಿಧಾನಸೌಧ ಜೊತೆ ಇವಳ ನೋಡಿ. ಚಿಕ್ಕಪೇಟೆಗೆ ಬಂದಿದ್ವಿ. ಸೀರೆನೂ ಇಸ್ಕೊಂಡ್ಲು, ಬ್ಲೌಸು ಇಸ್ಕೊಂಡ್ಲು. ಇವಾಗ ಮತ್ತೆ ಜ್ಯುವೆಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ, ಚೈನ್ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ, ಸಿಕ್ಕರೆ ತಗೊಳ್ಳೋಣ. ಊಟ ಆಯಿತು, ಪರವಾಗಿಲ್ಲ. ಬಡ್ಜೆಟಲ್ಲೇ ಶಾಪಿಂಗ್ ಮುಗಿಸ್ತಾ ಇದ್ದೀವಿ. ನಮ್ಗೆ ಬೇಕಾಗಿರೋ ಥರ ನಮ್ಮ ಬಡ್ಜೆಟಲ್ಲಿ ಸಿಗ್ತಾ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಸಿಗುತ್ತೆ ಅಂತ. ವ್ಲಾಗ್ ಮಾಡ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಗೈಸ್. ನೋಡಿ, ಸೋಷಿಯಲ್ ಆಂಗ್ಸೈಟಿ ಇಲ್ಲ.
ಏನೂ ಇಲ್ಲ. ಲೆಹಂಗಾ ಸರಿ ಹಾಫ್ ಸರಿ ಏನು ಬೇಕಿತ್ತು ಹಾಫ್ ಸರಿ ಇವಾಗೆಲ್ಲ ಶಾಪಿಂಗ್ ಮುಗೀತು ಗೈಸ್. ರಿಂಗ್ ಇದೊಂದು ಇಸ್ಕೊಂಡೆ, ಅವಳು ಬ್ಯಾನರ್ ಇದೆ. ಮತ್ತು ಪೈನಾಪಲ್ ತಿಂತಿದ್ದೀವಿ. ಇವಳಿಗೆ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು, ಸ್ವಲ್ಪ ಖಾರ ಇದೆ. ಮತ್ತು ಇವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಅವಳಿಗೆ ಫಾರ್ಮಲ್ಸ್ ಬೇಕಂತೆ, ಫಾರ್ಮಲ್ ಶರ್ಟು ಬೇಕೇ ಬೇಕು ಅವಳಿಗೆ, ಅದಕ್ಕೆ ಹೋಗ್ತಾ ಇದ್ದೀವಿ. 3 ದಿನ ಅದೇ ಶರ್ಟ್ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಏನೇ ಫೋಟೋಗಳು ಸಂಬಂಧನೇ ಇಲ್ಲ. ಸ್ವಲ್ಪ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಬ್ಲೂಮಿಂಗ್ ಸೆಷನ್ ಇದೆ ನನ್ನ. ಸೆಲ್ಫ್ ಕೇರ್ ರೂಟೀನ್ ದಿನ ಕೊಡ್ತೀನಿ. ಇವಾಗ ಚಿಕ್ಕಪಟ್ಟೆಲ್ಲ ಸುತ್ತಿ ಫುಲ್ ಟಯರ್ಡ್ ಆಗಿದ್ದೀವಿ. ಓಣಮ್ ಸೀರೆ ಒಂದು ಆಮೇಲೆ ಅದಕ್ಕೊಂದು ಬ್ಲೌಸ್ ಪೀಸು, ಆಮೇಲೆ ವೇಸ್ಟ್ ಖರ್ಚು ಅಂತ 500 ರೂಪಾಯಿ ಮಾಡಿದ್ದೀನಿ ನಾನು. ಇವ್ರು 300 ರೂಪಾಯಿ ವೇಸ್ಟ್ ಖರ್ಚು ಮಾಡಿದ್ರು, ನಾನು 500 ರೂಪಾಯಿ ಮಾಡಿದೆ. ಅವ್ರ ಖರ್ಚು ಟೋಟಲ್ ಇವಾಗ 2500. ನಮ್ಗೆ ಬೇರೆ ಖಾಲಿ ಮಾಡ್ಕೊಂಡು ಬಾ, ಇನ್ನು ಉಳಿಸ್ಕೊಂಡು ಬಾ ಅಂತ. ಪೈನಾಪಲ್ ಚೆನ್ನಾಗಿದೆ. ಹೆಣ್ಣು ತಿಂತಾ ಇದ್ದೀವಿ. ಆದರೆ ಬಿಸಿಲಿಗೆ ಫುಲ್ ಖಾರ ಆಗ್ತದೆ, ಶೆಕೆ ಆಗ್ತದೆ. ಇವಾಗ ಬಸ್ಸಲ್ಲಿದ್ದೀವಿ, ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಆಮೇಲೆ ಮಲ್ಲೇಶ್ವರ ಹೋಗ್ಬೇಕಲ್ಲಿಂದ. ಗೈಸ್ ಮಲ್ಲೇಶ್ವರಂ ಬಂದ್ವಿ. ಇಲ್ಲಿ ಚಿಕ್ಕ ಪಿಜ್ಜಾ ಎಲ್ಲ ಇರುತ್ತಲ್ಲ, ಚಿಕ್ಕ ಪಿಜ್ಜಾ 50 ರೂಪೀಸ್ಗೆ, ಅದು ಟೇಸ್ಟ್ ಮಾಡ್ತಾರೆ. ಮಾಡು. ಸಾಸು ಜಾಸ್ತಿ ಸ್ವೀಟ್ ಇರುತ್ತೆ. ಮತ್ತು ಇದು ಮ್ಯಾಂಗೋ ಜ್ಯೂಸು. ಫಾರ್ಮಲ್ ಶರ್ಟ್ ಇಸ್ಕೊಂಡಿದ್ದಾಯಿತು. ಜಾಸ್ತಿ ಪರ್ಚೇಸ್ ಆಗಿಬಿಟ್ಟಿದೆ ಪಾಪ ಅವ್ರದ್ದು. ಏನೇನು ತೊಗೊಂಡೆ ಗೊತ್ತಾ? 2 ಮಾಲೆ. ಒಂದು ಸುಮ್ಮನೆ ಶರ್ಟ್ ತೊಗೊಂಡೆ, 200 ರೂಪಾಯಿ ವೇಸ್ಟ್. ರಿಂಗು ಅದೇ ರಿಂಗಿಲ್ಲಿ 100 ರೂಪೀಸ್. ಚಿಕ್ಕಪೇಟೆದಲ್ಲಿ 150, ಅಲ್ಲಿ ಇಸ್ಕೊಂಡು 100 ರೂಪೀಸ್ ಲಾಸ್ಟ್. ಆಯಿತಾ, 100 200 ಲಾಸು. ನಮಗೆ ನಾವು ಓದಿಗಿದ ಕಡೆ ಎಲ್ಲ ಹಿಂಗೇನೆ, ಒಂದಲ್ಲ ಒಂದು ಲಾಸ್ ಇದ್ದೇ ಇರುತ್ತೆ. ಹೌದು. ಅದು ಬಿಟ್ಟು ಓಣಮ್ದು ಸ್ಯಾರಿ ಒಂದು, ಅದಕ್ಕೆ ಬ್ಲೌಸು ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಬರೀ ಬ್ಲೌಸ್ ಪೀಸ್ ಇಸ್ಕೊಂಡಿದ್ದೆ. ಅವಳು ಅಷ್ಟು 550 ರೂಪೀಸ್ ಅದು. ಆಮೇಲೆ ಇಲ್ಲಿ ಟಿ ಶರ್ಟ್ ಇಸ್ಕೊಂಡ್ವಿ, ಅದೇ ಅವಳು ವೇಸ್ಟಾಗಿ ಇಸ್ಕೊಂಡಿದ್ದ ಟಿ ಶರ್ಟ್. ಸುಮ್ಮನೆ ಅವರೆಲ್ಲ ಎತ್ತಿ ತೋರಿಸ್ಬಿಟ್ರು, ಮತ್ತು ಜಾಸ್ತಿ ಬಟ್ಟೆ ಎತ್ತಾಕ್ಬಿಟ್ರು ನೋಡೋಕ್ಕೆ. ಮತ್ತು ಅವ್ರು ಎತ್ತಿಡೋಕ್ಕೆ ಬೇಜಾರಾಗುತ್ತೆ ಅಂತ ಇಸ್ಕೊಂಡ್ಳು. ಆಮೇಲೆ ರಿಂಗ್ಸು ನಾನು 2, ಅವಳು 2. ಮತ್ತು ಇಲ್ಲಿ ಅದು ಚಿಕ್ಕಪೇಟೆಯಲ್ಲಿ ಇಷ್ಟವಾಗಿರೋದು. ಮಲ್ಲೇಶ್ವರಂಗೆ ಬಂದಿದ್ದೀವಿ. ಇಲ್ಲಿ ಅವಳು ಗ್ರೇ ಫಾರ್ಮಲ್ ಶರ್ಟ್ ಇಸ್ಕೊಂಡ್ಳು, ಗ್ರೇ ಕಲರು. ಇಲ್ಲಿ ಪಿಜ್ಜಾ ತಿಂತಿದ್ದೀವಿ. ಇಯರಿಂಗ್ಸ್ 2 ಇಸ್ಕೊಂಡ್ಳು ಸ್ಯಾರಿಗೆ ಮ್ಯಾಚಿಂಗಾಗಿ. ಮತ್ತು ಜ್ಯೂಸ್. ಇವಳಗ ಸಾಲ, ಇಯರಿಂಗ್ಸು, ಕಾಸೆಲ್ಲ ಖಾಲಿ. ಪರವಾಗಿಲ್ಲ, ಮತ್ತೆ ನಂಗೆ ಇವತ್ತರ ಕೊಡಿಸ್ಬಿಡ್ತಾಳೆ ಅವಳು ಏನಾದರೂ. ನನ್ನ ಕೆಲ್ಸಕ್ಕೆ ಹೋಗಲಿ, ಸಂಬಳ ಬಂದು ಆಮೇಲೆ ಫಸ್ಟ್ ಟೈಮ್ ಮೆಟ್ರೋ ಬಂದಿದ್ದೀವಿ ಜೊತೆಯಲ್ಲಿ. ನೋಡಿ ಇಲ್ಲಿ ಇದು ಮೆಟ್ರೋ ಕಾಣಿಸ್ತಾ ಇದೆಯಾ? ಇವತ್ತು ವಿಧಾನಸೌಧಕ್ಕೂ ಇಲ್ಲಿ ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ. ಮಲ್ಲೇಶ್ವರಂ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ಬಿಕಾಲಿ ಥರ ತಿರುಪಿ ಇರೋ ಥರ ಇದೆ. ಫುಲ್ ಟಯರ್ಡ್ ಆಗಿದೆ. ಡೋಂಟ್ ಮೈಂಡ್ ಆರ್ ಲುಕ್ಸ್. ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ, ಅಲ್ಲಿ ಚೆನ್ನಾಗಿದೆ. ಅಕೌಂಟ್ ಪಬ್ಲಿಕ್ ಇಲ್ಲ ಇನ್ನು. ಅಷ್ಟು ಹತ್ಕೊಂಡು ಹೋಗ್ಬೇಕೆ ಅಂತ ತೋರಿಸಿ ಅಲ್ಲಿ ನೋಡಿ. ಇವಾಗ ತಿರುಪತಿ ಬೆಟ್ಟನ ಹತ್ಕೊಂಡು ಹೋಗ್ತೀನಿ. ಇಲ್ಲೊಬ್ರು ಸೆದೋಗ್ತಾಳೆ ಹತ್ತಕ್ಕೆ. ವಯಸ್ಸಾಗೋಗ್ಬಿಟ್ಟೈತೆ ಗಾಯ್ಸ್. ಹೌದು ಗೈಸ್, 20 years ಆಗಿಲ್ಲ ಅಂತ. ಈ ವರ್ಷ ಈ ಮಂತ್ ಆಗುತ್ತೆ, ಈ ತಿಂಗಳು ಆಗುತ್ತೆ ಗೈಸ್, ಆಗಸ್ಟ್ ಮಂತು.
ಅವಳ ಬರ್ಡೇಗೆ ನಾವು ಸ್ನಾನನೂ ಮಾಡಲ್ಲ. ಇಲ್ಲ ಹೋದ ವರ್ಷ ಎಲ್ಲ ಮಾಡಿದ್ದೆ ಅಷ್ಟು ಹೋದ ವರ್ಷ ಸ್ವಲ್ಪ ಹಾಗೆ ಕಾಲೇಜ್ ಸೇರಿ ಜೋಶು, ಹೊಸ ಫ್ರೆಂಡ್ಸ್ ಎಲ್ಲ ಇದ್ದು ಅದಕ್ಕೆ ಸ್ನಾನ ಮಾಡಿದ್ರು. ಬಟ್ಟೆ ಎಲ್ಲ ತಗೊಂಡಿದ್ದೆ. ಈ ಸತಿನೂ ನೋಡಿ ಶಾಪಿಂಗ್ ಮಾಡಿದ್ದೆ ಸೀರೆನ ಅವಳ ಬರ್ಡೇ ಬಟ್ಟೆ ಈ ಸತಿ ಹೌದು. ಬಂದಿದ್ದೀವಿ ಇಲ್ಲಿ. ಇಲ್ಲಿ ಹ್ಞೂ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗೈಸ್ ನಾನು ಮನೆಗೆ ಬಂದೆ, ತೇಜಿನೂ ಹೋದ್ಲು ಮನೆಗೆ. ಬಾ ಫುಲ್ ಇವತ್ತು ಎಷ್ಟು ಎಲ್ಲೆಲ್ಲೋ ಸುತ್ತಾಡಿದ್ದೀವಿ, ಫುಲ್ ಟಯರ್ಡ್ ಆಗಿದೆ ಗೈಸ್. ಇವಾಗಷ್ಟೇ ಹೋಗಿ ರೆಸ್ಟ್ ಮಾಡೋದಷ್ಟೇ. ಇಲ್ಲೇ ವ್ಲಾಗ್ ನೆನ್ ಮಾಡ್ತಿದ್ದೀನಿ. ಬಾಯ್ ಬಾಯ್.